ಸ್ಟಾರ್ಟ್ ಮಾಡಲಾ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನೀಗ ಒಂದು 15 ದಿನದಿಂದ ಒಂದು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ರಿಲೇಟೆಡ್ ಒಂದು ವಿಡಿಯೋ ಹಾಕಿದಾಗ ಆ ವಿಡಿಯೋದಲ್ಲಿ ಇಲ್ಲಿ ಏನು ಕಾಣ್ತಾ ಇದೆ, ಈ ಒಂದು ರೆಸಿಪಿನ ನಾನು ಹಾಕಿದ್ದೆ. ಅಂದರೆ ನಾನು ಮಾಡ್ಕೊತಿದ್ದಿದ್ದೆ ನೈಟ್ ಡಿನ್ನರ್ಗೆ ಅಂತ. ಅದೊಂದು ಟಿಕ್ಕೀಸ್ ಆಯಿತಾ. ಆ ಟಿಕ್ಕೀಸ್ನ ನಾನು ರೆಸಿಪಿ ಅಂತ ಏನು ಹಾಕಿರಲಿಲ್ಲ, ಜಸ್ಟ್ ನಾನು ಆ ಒಂದು ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೆ. ಆ್ಯಂಡ್ ಆ ವಿಡಿಯೋ ಅಲ್ಲದೆ ಆ ಒಂದನ್ನು ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಶೇರ್ ಮಾಡಿದ್ದೆ ಆಯಿತಾ. ಆಗ ತುಂಬ ಜನ ಕೇಳಿದ ಕ್ವೆಶನ್ ಏನಂದರೆ, ನೀನು ಮೊಟ್ಟೆ ತಿಂತೀಯಾ ಅಂತ. ಅದು ಯಾವ ಕಡೆಯಿಂದ ಯಾರಿಗೆಲ್ಲ ಮೊಟ್ಟೆ ಥರ ಕಾಣಿಸ್ತೋ ನಂಗೆ ಗೊತ್ತಿಲ್ಲ. ನಾನು ವೆಜಿಟೇರಿಯನ್, ಮೊಟ್ಟೆ ಕೂಡ ತಿನ್ನಲ್ಲ. ಮೊಟ್ಟೆ ನಾನ್ ವೆಜ್ ಅಂತ ಹೇಳ್ತಾರೆ, ಬಟ್ ಗೊತ್ತಿಲ್ಲ. ಮೊಟ್ಟೆ ಕೂಡ ತಿನ್ನಲ್ಲ ನಾನು. ಅದಕ್ಕೆ ತುಂಬ ಜನ ಕೇಳಿದ್ದು, ಮೊಟ್ಟೆ ತಿಂತೀಯಾ ನೀನು ಅಂತಂದು. ಅದು ಆಮ್ಲೆಟ್ ಥರ ಕಾಣಿಸ್ತಾ ಇತ್ತು, ಆ್ಯಂಡ್ ಅದು ಹಾಫ್ ಬಾಯ್ಲ್ಡ್ ಮೊಟ್ಟೆ ಥರ ಕಾಣಿಸ್ತಾ ಇತ್ತು ಅಂತ ಎಲ್ಲ ತುಂಬ ಜನ, ಒಂದು 10-12 ಜನ ನಂಗೆ ರಿಪ್ಲೈ ಮಾಡಿದ್ರು ಅವತ್ತಿನ ದಿನ. ನಂಗೆ ಇಷ್ಟೊಂದು ಮೆಸೇಜಸ್ ಬರುತ್ತಾ ಅಂತ ಆಯಿತಾ. ಸೊ ಆ ಒಂದು ರೆಸಿಪಿನ, ಅದ್ರದ್ದು ಹೆಸರು ಹೇಳ್ಬಿಡ್ತೀನಿ. ಅದು ಸ್ವೀಟ್ ಪೊಟ್ಯಾಟೊ ಕಟ್ಲೆಟ್ ಥರ ನಾನು ಮಾಡ್ಕೊಂಡಿದ್ದೆ, ಗೆಣಸಿನ ಕಟ್ಲೆಟ್ ಥರ ನಾನು ಮಾಡ್ಕೊಂಡಿದ್ದೆ. ಜಸ್ಟ್ ಅದಕ್ಕೆ ಈಗ ನಾನು ತೋರಿಸ್ಕೊಡ್ತೀನಿ ಅದು ಯಾವ ರೀತಿ ಮಾಡೋದು ಆ್ಯಂಡ್ ಯಾವ ಥರ ಅಂತಂದು. ಸ್ವೀಟ್ ಪೊಟ್ಯಾಟೊ ಕಟ್ಲೆಟ್ ಅಂತಲೇ, ಸ್ವೀಟ್ ಪೊಟ್ಯಾಟೊ ಕಟ್ಲೆಟ್ ಆಗ ಟಿಕ್ಕೀಸ್ ಅಂತಲೇ ನೀವು ಹೇಳ್ಬೋದು. ಓಕೆ, ಆ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ, ರೆಸಿಪಿ ನಿಮಗೆ ಬೇಕು ಅಂದರೆ. ಅಕ್ಷಯಲ್ಲ ಬಂತು ಒಂದು ನಾವು ಇದಕ್ಕೆ ಸ್ವೀಟ್ ಪೊಟ್ಯಾಟೊ ಟಿಕ್ಕಿ ಚಾಟ್ ಅಂತಲೂ ಕರಿಬೋದು. ಯಾಕಂದರೆ ಅದು ಸ್ವಲ್ಪ ಚಾಟ್ಸ್ ಥರ ನಾನು ಮಾಡ್ತೀನಲ್ವ, ಅದಕ್ಕೆ. ನಾನೀಗ ಮೊದಲಿಗೆ ಗೆಣಸು ತೊಗೊಂಡಿದ್ದೀನಿ. ಗೆಣಸನ್ನ ಒಂದು ಸ್ವಲ್ಪ ಅಂದರೆ ಬೇಯಿಸ್ಕೊಂಡು ತೊಗೊಂಡಿರೋದು. 2ರಿಂದ 3 ವಿಷಲ್ ಕುಕ್ಕರಲ್ಲಿ ಬೇಯಿಸಿ ಇದನ್ನೀಗ ಸಿಪ್ಪೆ ತಗೊಳ್ತಾ ಇದ್ದೇನೆ. ತುಂಬ ಆರೋಗ್ಯಕ್ಕೆ ತುಂಬ ತುಂಬ ತುಂಬಾ ಒಳ್ಳೆಯದು ಗೆಣಸು. ಎಷ್ಟು ಒಳ್ಳೆಯದು ಕಮೆಂಟ್ ಮಾಡಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಈ ಒಂದು ಗೆಣಸು ತೊಗೊಂಡಿದ್ನಲ್ಲ, ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೈಯಿಂದ ಆದರೂ ಸ್ಮ್ಯಾಶ್ ಮಾಡ್ಕೋಬೋದು, ಅಥವಾ ಸ್ಮ್ಯಾಶರಿಂದ ಆದರೂ ಬೇಕಾದರೆ ನೀವು ಸ್ಮ್ಯಾಶ್ ಮಾಡ್ಬೋದು. ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇಷ್ಟು ಚೆನ್ನಾಗಿ ಅದು ಸ್ಮ್ಯಾಶ್ ಆಗಿಬಿಡುತ್ತೆ. ಅಂದರೆ ನಾವು ಜಾಸ್ತಿ ಹೊತ್ತು ಮಾಡೋಕ್ಕೆ ಅನಿಸಲ್ಲ, ಮಾಡೋದು ಬೇಕಾಗಿರಲ್ಲ ಜಾಸ್ತಿ ಹೊತ್ತು. ಈಗ ಸ್ಮ್ಯಾಶ್ ಮಾಡ್ಕೊಂಡಿರೋ ಸ್ವೀಟ್ ಪೊಟ್ಯಾಟೊಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ. 1ರಿಂದ 2 ಸ್ಪೂನಷ್ಟು ಓಟ್ಸ್ ಹಿಟ್ಟು ಹಾಕ್ತಾಯಿದ್ದೀನಿ. ಈ ಒಂದು ಓಟ್ಸ್ ಹಿಟ್ಟು ಹೇಗೆ ಮಾಡೋದು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಬೇಕಿದ್ರೆ ಚೆಕ್ ಮಾಡಿ. ಆ್ಯಂಡ್ ಇದು ಓಟ್ಸ್ ಹಿಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಬೇಕಾದರೆ ಕಡಲೆ ಹಿಟ್ಟು ಕೂಡ ಬಳಸ್ಬೋದು, ಅಥವಾ ಅಕ್ಕಿ ಹಿಟ್ಟು ಕೂಡ ಬಳಸ್ಬೋದು. ನಾನು ಓಟ್ಸ್ ಹಿಟ್ಟನ್ನು ಬಳಸ್ತಾ ಇದ್ದೀನಿ. 1 ಸ್ಪೂನಷ್ಟು ಕರಿ ಎಳ್ಳನ್ನ ಹಾಕ್ತಾಯಿದ್ದೀನಿ. ಚಿಟಿಕೆ ಅರಿಶಿನ, ಖಾರಕ್ಕೆ ಗಾಂಧಾರಿ ಮೆಣಸನ್ನ ಬಳಸ್ತಾ ಇದ್ದೀನಿ. ಕಲರ್ಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಬಳಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಇವಿಷ್ಟು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ನಾವು ಗಟ್ಟಿ ಹದಕ್ಕೆ ಕಲ್ತ್ಕೋಬೇಕಾಗುತ್ತೆ. ಈ ಗೆಣಸು ಏನಿದೆ ಅಲ್ವಾ, ಅದು ಜಿಗಿ ತುಂಬ ಬಹಳ, ನಮಗೆ ಯಾವ ಹಿಟ್ಟು ಕೂಡ ಬೇಡ ಅನಿಸ್ಬಿಡುತ್ತೆ. ನಾನು ಓಟ್ಸ್ ಪೌಡರ್ನ ಯೂಸ್ ಮಾಡೋದು ಸ್ವಲ್ಪ ಪ್ರೋಟೀನ್ಗೋಸ್ಕರ. ಯಾವ ಹಿಟ್ಟು ಇಲ್ಲದೆ ನಾವು ಇಷ್ಟು ಗಟ್ಟಿಯಾಗಿ ಕಲಿಸ್ಕೋಬೋದು ಈ ಒಂದು ಗೆಣಸನ್ನು. ನೋಡಿ ಎಷ್ಟು ಜಿಗಿ ಬಂತು. ಇದರಿಂದ ನಾವೀಗ ಟಿಕ್ಕಿ ಶೇಪಲ್ಲಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಟಿಕ್ಕಿ ಮಾಡಬೇಕಾಗುತ್ತೆ. ನಿಮಗೆ ಯಾವ ಸೈಜ್ ಬೇಕೋ ಆ ಒಂದು ಸೈಜಲ್ಲಿ
ಟಿಕ್ಕಿ ಮಾಡಿಕೊಂಡ್ರೆ ಆಯಿತು. ಇಷ್ಟು ಚಿಕ್ಕದಾಗಿ ಟಿಕ್ಕಿ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಪ್ರಾಸೆಸ್ ನಿಮ್ಗೆ ಆಲ್ರೆಡಿ ಐಡಿಯಾ ಬಂದಿರುತ್ತೆ, ನೀವೆಲ್ಲ ನನ್ನ ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಾಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಪ್ರಾಸೆಸ್ ನಾವು ಅದನ್ನು ಬೇಯಿಸ್ಕೊಳ್ಳೋದು. ಒಂದು ಪ್ಯಾನ್ ಅಥವಾ ಒಂದು ಹಂಚಿಟ್ಬಿಟ್ಟು ಏನು ಬೆಣ್ಣೆ ತುಪ್ಪ ಎಣ್ಣೆ ಏನಾದರೂ ಹಾಕಿ ಅದನ್ನು ಬೇಯಿಸ್ಕೊಂಡ್ರೆ ಆಯಿತು. ನಾನು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅಮ್ಮನಿಗೆ ತುಪ್ಪ ಮತ್ತು ಬೆಣ್ಣೆ ಈಗ ಕೆಮ್ಮಾಗಿದೆ, ಆ ಒಂದು ರೀಸನ್ಗೆ ನಾನು ಎಣ್ಣೆ ಬಳಸ್ತಾ ಇದ್ದೀನಿ. ಇಲ್ಲಾಂದರೆ ಫುಲ್ ಬೆಣ್ಣೆ ಮುಳುಗಿಸಿರ್ತಾ ಇರ್ತದೆ. ಆ್ಯಂಡ್ ಈಗ ನಾನು ಸವರ್ಕೊಂಡಿರೋ ಎಣ್ಣೆ ಸ್ಪ್ರೆಡ್ ಮಾಡಿರೋ ಹಂಚಿಗೆ ನಾನು ಮಾಡ್ಕೊಂಡಿರುವಂಥ ಟಿಕ್ಕೀಸ್ನ ಇಡ್ತಾ ಇದ್ದೀನಿ. ಅದ್ರ ಮೇಲೂ ಕೂಡ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಒಂದು 2 to 3 minutes ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಆ ಒಂದು ಟಿಕ್ಕೀಸ್ ಬೇಯೋದ್ರೊಳಗಡೆ ನಾನೊಂದು ದಹಿ ತಡ್ಕ ಇದ್ರ ಕೆಳಗಡೆ ಹಾಕಿ ನಾನು ತಿನ್ನೋದು, ಅಥವಾ ಅದ್ರ ಮೇಲ್ಗಡೆ ಹಾಕಿ ಕೂಡ ತಿನ್ನೋದು. ಆ ದಹಿ ತಡ್ಕ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ದಹಿ ತಡ್ಕ ಮಾಡೋಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಮೊಸರು ತೊಳ್ತಾ ಇದ್ದೀನಿ. ಈ ಮೊಸರು ಏನಿದೆ ಈ ರೀತಿ ನಾನು ಮೊಸರು ತೊಗೊಂಡಿದ್ದೀನಿ. ಇದಕ್ಕೀಗ ನಾವು ಒಗ್ಗರಣೆ ಫ್ರೈಯಿಂಗ್ ಪ್ಯಾನ್ ಇಟ್ಬಿಟ್ಟು ಚೂರೆಣ್ಣೆ ಹಾಕಬೇಕು, ಜಾಸ್ತಿ ಬೇಡ. ಈ ಟಿಕ್ಕೀಸ್ನ ಯಾವಾಗಲೂ ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು, ಇಲ್ಲ ಸೀದೋಗ್ಬಿಡುತ್ತೆ. ಓಕೆ, ಇದು ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಜಾಸ್ತಿ ತಿನ್ನೋರು ಜೀರಿಗೆ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ. ಅದು ಎಣ್ಣೆ ಕಾದಿರುತ್ತಲ್ವ, ಜೀರಿಗೆ ತುಂಬ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ಈ ಒಂದು ತಡ್ಕಾಗೆ ಚೂರು ಖಾರ ಹಾಕ್ಬಿಡಿ. ನಾವೇನು ಮೊಸರು ತೊಗೊಂಡಿರ್ತೀವಲ್ವ, ಈ ಒಂದು ಮೊಸರಿಗೆ ಈ ತಡ್ಕಾನ ಹಾಕಬೇಕು ಅಷ್ಟೇ. ದಹಿ ತಡ್ಕ ರೆಡಿ ಆಯಿತು. ಅಂಡ್ ನನ್ನ ಟಿಕ್ಕೀಸ್ ಕೂಡ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಆಗಿದೆ. ನಿಮಗೆ ಬೇಕು ಅನಿಸಿದ್ರೆ ಇನ್ನೂ ಎಣ್ಣೆ ಹಾಕೋಬೋದು. ಅದು ಸ್ವೀಟ್ ಪೊಟ್ಯಾಟೊ ಬೆಂದಿರುತ್ತಲ್ವಾ, ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆನೇ ಇರಲ್ಲ. ದಿಢೀರಾಗಿ ಸಂಜೆ ಏನಾದರೂ ಚಾಟ್ಸ್ ತಿನ್ನಬೇಕು ಅಂತ ಅಂದಾಗ ಈ ರೀತಿ ಒಂದು ಹೆಲ್ದಿ ಚಾಟ್ ನಾವು ಮಾಡ್ಕೊಂಡು ತಿನ್ಬೋದು. ನಾನು ವಾರದಲ್ಲಿ ಮಿನಿಮಮ್ ಒಂದು 2 ಸಲ ಆದರೂ ತಿಂದಿರ್ತೀನಿ ಈ ಒಂದು ಟಿಕ್ಕಿನ, ಸ್ವೀಟ್ ಪೊಟ್ಯಾಟೊ ಟಿಕ್ಕಿನ. ಆ್ಯಂಡ್ ಸರ್ವ್ ಮಾಡೋಣ ಬನ್ನಿ. ಸರ್ವ್ ಮಾಡೋಕ್ಕೆ ಮೊದಲಿಗೆ ಒಂದು ಪ್ಲೇಟಲ್ಲಿ ನಾವೇನು ದಹಿ ತಡ್ಕ ಮಾಡ್ಕೊಂಡಿರ್ತೀವೋ ನೋಡಿ, ಈ ಥರ ದಹಿ ತಡ್ಕ, ಈ ದಹಿ ತಡ್ಕನ ಕೆಳಗಡೆ ಹಿಂಗೆ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ ಆದಮೇಲೆ ಒಂದೊಂದಾಗಿ ಪ್ಲೇಸ್ ಮಾಡಬೇಕು. ಮೇಲ್ಗಡೆ ಈರುಳ್ಳಿ ಉದುರಿಸಿ ಕೊತ್ತಂಬರಿ ಹಾಕಿ ಆದರೆ ನಮ್ಮ ಒಂದು ಸ್ವೀಟ್ ಪೊಟ್ಯಾಟೊ ಟಿಕ್ಕಿ ಚಾಟ್ ರೆಡಿ ಆಗಿಬಿಡುತ್ತೆ. ಇಷ್ಟೇ ಈ ಒಂದು ರೆಸಿಪಿ. ನೀವು ಇದನ್ನು ಮಾಡ್ಕೊಳ್ತೀನಿ, ಹೊರಗಡೆ ಪಾನಿಪುರಿ ತಿನ್ನೋದನ್ನ ಬಿಡ್ತೀರಾ, ನಿಜ ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಅಮ್ಮಂಗೆ ಇಷ್ಟ ಆಗಿದೆ. ಏನು ಗೊತ್ತಾ, ಬರ್ತಾ 40+ ಆದಂಗಿಲ್ಲ ಸ್ವೀಟ್ ಪೊಟ್ಯಾಟೊನ ಮನೆಯಲ್ಲಿ ಅಮ್ಮಂದ್ರಿಗೆ ತಿನ್ನಿಸ್ಬೇಕಾಗುತ್ತೆ. ಯಾಕೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಆ್ಯಂಡ್ ಮತ್ತೆ ಕೂಡ ಹೇಳ್ತೀನಿ. ಅಮ್ಮಂದ್ರಿಗೆ ಮೆನೋಪೋಸ್ ಟೈಮ್ ಅಲ್ವಾ, ಆ ಒಂದು ಟೈಮಲ್ಲಿ ಅವ್ರಿಗೆ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಅವ್ರಿಗೆ ಬಾಡಿಲಿ ಆಗ್ತಾ ಇರೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು, ಬೇರೆ ಬೇರೆ ಕಾರಣಗಳು ಇರುತ್ತೆ. ಅವ್ರಿಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಈ ಒಂದು ಟೈಮಲ್ಲಿ. ಆ ಒಂದು ಕಾರಣಕ್ಕೆ ನಾವು ಅವರ ದಿನನಿತ್ಯ ಊಟದಲ್ಲಿ ಗೆಣಸಾಗಲಿ, ಡೇಟ್ಸ್ ಆಗಲಿ, ಆಲ್ಮಂಡ್ಸ್ ಆಗಲಿ, ಸೀಡ್ಸ್ ಆಗಲಿ,
ತರಕಾರಿ ಸೊಪ್ಪು ಎಲ್ಲ ಕೊಡಬೇಕಾಗುತ್ತೆ. ಆ್ಯಂಡ್ ಅವ್ರಿಗಷ್ಟೇ ಅಂತ ಅಲ್ಲ, ನೀವು ಕೂಡ ತಿನ್ನೋ ಅಭ್ಯಾಸ ಮಾಡಿಕೊಡಿ. ಅದು ಅಲ್ಲದೆ ಈ ಒಂದು ರೆಸಿಪಿಗೆ ಬಂದರೆ ಇಷ್ಟೇ, ಒಂದು ಸಿಂಪಲ್ ಆಗಿರೋ ಒಂದು ಸ್ವೀಟ್ ಪೊಟ್ಯಾಟೊ ಟಿಕ್ಕಿ ಚಾಟ್ ಅಂತಲೇ ಹೇಳ್ಬೋದು. ಮನೇಲಿ ಮಾಡ್ಕೊಂಡು ತಿನ್ನಿ, ರೆಸಿಪಿ ಇಷ್ಟ ಆಗಿದ್ರೆ. ಆ್ಯಂಡ್ ತುಂಬ ಇಷ್ಟಪಟ್ಟು ತಿಂತೀರಾ. ಆ್ಯಂಡ್ ಮನೇಲಿ ಕೂಡ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಈಗ ನಾನು ನಮ್ಮಂಗೆ ಕೊಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡೋದಂತೂ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಂಡ್ ಹೊಸ ಲಾಗ್ ಜೊತೆ ಸಿಗ್ತೀನಿ. ಅಂದ್ರೆ ಬಾಯ್. ಇಷ್ಟನಾ ಮಮ್ಮಿ? ಹೌದಮ್ಮ, ಭಾಳ ಇಷ್ಟ. ಈ ಮೊಸರು ತಡ್ಕ ಮಾಡ್ತೀಯಲ್ಲ, ಅದು ಭಾಳ ಇಷ್ಟ. ಮಜಾ ಮಾಡು ಅಷ್ಟೇ.